ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮನ್ನು ಸಹ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬಿಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ವಿಧಾನಸಭೆಯಲ್ಲಿ ಕೆಲವು ರಾಜಕಾರಣಿಗಳು ಧ್ವನಿ ಎತ್ತಿದ್ರು ಯೂಟ್ಯೂಬರ್ಸ್ಗಳ ಬಗ್ಗೆ. ಯೂಟ್ಯೂಬರ್ಸ್ಗಳದ್ದು ಜಾಸ್ತಿ ಆಗಿದೆ, ಯೂಟ್ಯೂಬರ್ಸ್ಗಳಿಗೆ ಕಾನೂನು ಕ್ರಮ ಆಗಬೇಕು, ಯೂಟ್ಯೂಬರ್ಸ್ಗಳನ್ನ ಮಟ್ಟ ಹಾಕಬೇಕು ಅಂತ ಮೊನ್ನೆ ವಿಧಾನಸಭೆಯಲ್ಲಿ ಕೆಲವು ರಾಜಕಾರಣಿಗಳು ಮಾತಾಡಿ ಧ್ವನಿ ಎತ್ತಿದ್ದಾರೆ. ಅದೇ ಥರ ಫಿಲಮ್ ಇಂಡಸ್ಟ್ರಿನವರು ಕೆಲವರು ಸ್ವಲ್ಪ ದಿನಗಳ ಕೆಳಗೆ ಕಾನೂನು ಕ್ರಮ ತೆಗೆದುಕೋಬೇಕು ಯೂಟ್ಯೂಬರ್ಸ್ಗಳ ಬಗ್ಗೆ, ಇವರು ಕೆಟ್ಟ ರಿವ್ಯೂ ಕೊಟ್ಟು ಸಿನಿಮಾ ಸೋಲಿಗೆ ಕಾರಣರಾಗ್ತಾರೆ ಅಂತ ಫಿಲಮ್ ಇಂಡಸ್ಟ್ರಿಯವರು, ಸಿನಿಮಾ ರಂಗದವರು ಆರೋಪ ಮಾಡಿದರು, ಒತ್ತಡನೂ ಹಾಕಿದರು. ನಾನು ಯೂಟ್ಯೂಬರೇ, ನನ್ನ ಮನಸ್ಸಿಗೆ ನೋವಾಯಿತು. ಇವತ್ತು ಫಿಲಮ್ ಇಂಡಸ್ಟ್ರಿನವರು ರಾಜಕಾರಣಿಗಳು ಈ ಥರ ಮಾತಾಡ್ತಿರೋದು ನಮಗೆ ತುಂಬ ನೋವಾಗಿದೆ. ಯಾಕಪ್ಪ ಅಂತಂದರೆ, ನಾವು ಚಾನಲ್ ಓಪನ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ, ನಮ್ಮ ಕರ್ನಾಟಕದ ಸೇವೆ ಮಾಡೋಕ್ಕೋಸ್ಕರ, ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ, ನಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳೋಕ್ಕೋಸ್ಕರ, ನಾವು ರಾಜ್ಯಕ್ಕೋಸ್ಕರ ಕೆಲಸ ಮಾಡೋದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗಳನ್ನು ಓಪನ್ ಮಾಡ್ಕೊಂಡಿದ್ದೇವೆ. ಈ ಅವಕಾಶವನ್ನು ಅಮೇರಿಕ ಕಂಪನಿಗಳು ಆಗಿರ್ತಕ್ಕಂಥ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದನ್ನು ನಾವು ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ. ಯೂಟ್ಯೂಬರ್ಸ್ಗಳಿಗೆ ಕಾನೂನು ಕ್ರಮ ತೆಗೆದುಕೋಬೇಕು ಅಂತ ಹೇಳ್ತಾ ಇರೋದು. ಯಾಕಂತಂದರೆ, ಧರ್ಮದ್ರೋಹಿ ಕೆಲಸನ, ಸಮಾಜಘಾತಕ ಕೆಲಸನ, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂಥ ಕೆಲಸಕ್ಕೆ ಯಾವುದೇ ಯೂಟ್ಯೂಬರ್ ಕೈ ಹಾಕಿದ್ರು, ಧರ್ಮದ್ರೋಹಿ ಕೆಲಸ ಮಾಡೋಕ್ಕೆ ಯಾವುದೇ ಯೂಟ್ಯೂಬರ್ ಕೈ ಹಾಕಿದ್ರು ಅಂಥವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ಈ ನಮಗೆ ಕೇಳಿದ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಮನಸ್ಸಿಗೆ ನೋವಾಗಿದೆ. ನಾನು ಹೇಳಿದ್ದೀನಲ್ಲ, ಸಮಾಜಘಾತಕ ಕೆಲಸ, ಧರ್ಮದ್ರೋಹಿ ಕೆಲಸ, ಅಶಾಂತಿಯನ್ನು ಉಂಟಾಕೋದು, ಹಿಂದೂ ದೇವಾಲಯಗಳ ಬಗ್ಗೆ ಅಪಪ್ರಚಾರ ಮಾಡೋದು, ಇಂಥ ಯೂಟ್ಯೂಬರ್ಸ್ಗಳಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ಮದೇನಿಲ್ಲ. ಆದರೆ ಇನ್ನು ಉಳಿದ ಯೂಟ್ಯೂಬರ್ಸ್ಗಳು ಏನು ಮಾಡಿದ್ದಾರೆ, ಮಿಕ್ಕ ಯೂಟ್ಯೂಬರ್ಸ್ಗಳು ಏನು ಮಾಡಿದ್ದಾರೆ? ನಾನು ಯೂಟ್ಯೂಬರೇ, ನನ್ನ ರಾಜ್ಯದ, ಕರ್ನಾಟಕ ರಾಜ್ಯದ ಬಗ್ಗೆ ನನಗೆ ಅರಿವಿದೆ. ಇಲ್ಲಿನ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಭೌಗೋಳಿಕ, ಶೈಕ್ಷಣಿಕ ಎಲ್ಲದ್ರ ಬಗ್ಗೆ ನನಗೆ ನನ್ನ ಚಾನಲ್ಗೆ ಅರಿವಿದೆ. ನಾನು ನನ್ನ ರಾಜ್ಯಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕಂತ ಓಪನ್ ಮಾಡ್ಕೊಂಡಿದ್ದೇನೆ ಚಾನಲ್ನ. ನಾವು ರಾಜ್ಯಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸನ ಎಲ್ಲೂ ಮಾಡೋದಿಲ್ಲ. ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ, ನಮ್ಮ ದೇವಸ್ಥಾನಗಳು, ಮಠ ಮಾನ್ಯಗಳನ್ನು ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ. ಇದು ನಮಗೆ ಅರಿವಿದೆ. ಆದರೆ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಕ್ರಮ ತೆಗೆದುಕೋಬೇಕು, ಎಲ್ಲರ ಮೇಲೆ ಮಾತಾಡಬಾರ್ದು ಅಲ್ವಾ? ನಾನು ಸಿನಿಮಾ ಬಗ್ಗೆ ಭಾಳಷ್ಟು ರಿವ್ಯೂ ಕೊಟ್ಟಿದ್ದೇನೆ, ಒಳ್ಳೆ ರಿವ್ಯೂ ಕೊಟ್ಟಿದ್ದೇನೆ. ಸಿನಿಮಾಗಳ ಬಗ್ಗೆ ಮಾತಾಡ್ತೇವೆ. ಸಿನಿಮಾ ನಮಗೂ ಒಂಥರ, ನಾವೂ ಸಿನಿಮಾ ಅಟ್ಯಾಚ್ಮೆಂಟೇ. ನನಗೆ ಬೇರೆ ಭಾಳ ಇಂಟ್ರೆಸ್ಟ್ ಇದೆ. ನಾನು ಎಲ್ಲ ಯೂಟ್ಯೂಬರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ, ನನ್ನ ಬಗ್ಗೆ ಮಾತಾಡ್ತೇನೆ, ನನಗೇನು ಯಾರು ಏನೊಂದಿಲ್ಲ. ಆದರೆ ಯೂಟ್ಯೂಬರ್ಸ್ಗಳಿಗೆ ಒಂದು ಚಾನ್ಸನ್ನು ಅಮೇರಿಕ ಕಂಪನಿ ಕೊಟ್ಟಿದೆ, ಒಂದು ಸ್ಟೇಜ್ ಒದಗಿಸ್ಕೊಟ್ಟಿದೆ. ಇವತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಪ್ರತಿಭೆಗಳಿಗೆ, ಟ್ಯಾಲೆಂಟ್ಗಳಿಗೆ ಎಲ್ಲಿ ಕರ್ನಾಟಕದಲ್ಲಿ ಒಂದು ಸ್ಟೇಜ್ ಇಲ್ಲ? ಎಲ್ಲಿದೆ ತೋರಿಸಿ? ಸಿನಿಮಾ ರಂಗದಲ್ಲೂ ಕರ್ನಾಟಕದ ಪ್ರತಿಭೆಗಳಿಗೆ ಒಂದು ವೇದಿಕೆ ಇಲ್ಲ, ಸ್ಟೇಜ್ ಇಲ್ಲ. ರಾಜಕೀಯ ರಂಗದಲ್ಲೂ ಸ್ಟೇಜ್ ಇಲ್ಲ. ಇಂಥ ಸಂದರ್ಭದಲ್ಲಿ ಅಮೇರಿಕ ಕಂಪನಿಗಳು ನಮಗೊಂದು ಸ್ಟೇಜ್ ಕೊಟ್ಟಿದ್ದಾವೆ, ಒಂದು ವೇದಿಕೆ ಕೊಟ್ಟಿದ್ದಾವೆ. ಈ ಇಂಥ ವೇದಿಕೆಯನ್ನು, ಸ್ಟೇಜನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾ ಇದ್ದೇವೆ, ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಯೂಟ್ಯೂಬರ್ಸ್ಗಳ ಮೇಲೆ ಕಣ್ಣಾಕಕ್ಕೆ ಹೋಗಬೇಡಿ. ನಾವೇನು ನಿಮಗೇನು ಬುಡಕೆ ಕೈ ಹಾಕಿಲ್ಲ. ಇವತ್ತು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಬಂದ ಮೇಲೆ ಕರ್ನಾಟಕ ಅಲ್ಲ, ಇಡೀ ಭಾರತನೇ ಚೇಂಜ್ ಆಗ್ತಾ ಇದೆ, ವಿಶಾಲವಾಗಿ ಬೆಳೀತಾ ಇದೆ. ಇಷ್ಟು ದಿನ ಕರ್ನಾಟಕ ಸಂಕುಚಿತವಾಗಿತ್ತು. ಯಾವುದೋ ಒಂದು 3 ಕುಟುಂಬ, ಯಾವುದೋ ಒಂದು 3 ಡಿಸ್ಟಿಕ್ಕು ಸಿನಿಮಾ ಇಂಡಸ್ಟ್ರಿನ ಆಳ್ತಾ ಇದ್ದು, ರಾಜಕೀಯನ ಆಳ್ತಾ ಇದ್ದರು. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಬಂದಾಗಿಂದ
ಕರ್ನಾಟಕದ ಮೂಲೆ ಮೂಲೆಯಲ್ಲಿನೂ ಪ್ರತಿಭೆಗಳು ಹುಟ್ಕೊಳ್ತಾ ಇದ್ದಾರೆ. ಯಾಕಂದರೆ ಸರ್ವ ಸ್ವತಂತ್ರವನ್ನು ಯೂಟ್ಯೂಬ್ ಚಾನಲ್ ಕೊಟ್ಟಿದೆ. ಕೂತಿರೋ ಜಾಗಕ್ಕೆ ನಮಗೆ ಒಂದು ವೇದಿಕೆ ಮಾಡಿಕೊಟ್ಟಿದೆ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ನೀವು ಒಂದು ಸ್ಟೇಜ್ ರೆಡಿ ಮಾಡಿ ನಮ್ಮನ್ನು ಸ್ಟೇಜ್ ಒಳಗಡೆ ಬಿಟ್ಕೊಳ್ಳಿ. ನಾವ್ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ವಿ ಹೇಳಿ? ನಮಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಟೇಜ್ ಇಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಹೋದ್ರೆ ಕುತ್ಕಿಡ್ದು ಆಚೆ ತಳ್ತಾರೆ. ಯಾಕಪ್ಪ ಅಂತಂದರೆ ನೀನು ಯಾವ ಡಿಸ್ಟಿಕ್ ಅಪ್ಪ ಅಂತ ಕೇಳ್ತವ್ರೆ. ನಾನು ಹುಬ್ಳಿ, ನಾನು ಮಂಗಳೂರು, ನಾನು ಚಿತ್ರದುರ್ಗ, ನಾನು ಶಿವಮೊಗ್ಗ, ನಾನು ಹುಬ್ಳಿ ಧಾರವಾಡ, ರಾಯಚೂರು ಅಂತ ನಾನು ಹೇಳಿದರೆ, ಬಳ್ಳಾರಿ ಅಂತ ನಾನು ಏನಾದ್ರು ಒಂದು ಹೆಸರು ಹೇಳ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂತ ನಾನು ಹೇಳಿದರೆ ನಮ್ಮನ್ನು ಕುತ್ಕಿಡ್ದು ಇಂಡಸ್ಟ್ರಿಯಿಂದ ಆಚೆ ತಳ್ತಾರೆ. ಯಾರಾದ್ರೂ ಈ ಕರ್ನಾಟಕದಲ್ಲಿ ಹೀರೋಗಳು ಬೆಳೆದಿದ್ದಾರಾ? ಇಲ್ಲ, ಬೆಳೆಯೋಕ್ಕೆ ಬಿಟ್ಟು ಇಲ್ಲ. ಹಾಗಾಗಿ ನಮಗೆ ಇಂಥ ಸಂದರ್ಭದಲ್ಲಿ ಯೂಟ್ಯೂಬ್ ಕಂಪನಿ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇತ್ತೀಚೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಮೇರೆಗೆ ಕನ್ನಡ ಇಂಡಸ್ಟ್ರಿ ವಿಶಾಲವಾಗಿ ಬೆಳೀತಾ ಇದೆ. ಅದೇ ಥರ ರಾಜಕೀಯ ರಂಗನೂ ಸ್ವಲ್ಪ ಬದಲಾಗಬೇಕು. ಇವತ್ತು ಎಲ್ಲರಿಗೂ ಶಿವಣ್ಣನವರು ಆಶೀರ್ವಾದ ಮಾಡಿ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹಿಸಿ, ಮಂಗಳೂರು ಶೆಟ್ಟಿಗಳಿಗೂ, ನಾರ್ತ್ ಕರ್ನಾಟಕ ಟ್ಯಾಲೆಂಟ್ಗಳಿಗೂ ಎಲ್ಲರಿಗೂ ಶಿವಣ್ಣವರು ಮುಂದಾಳತ್ವದಲ್ಲಿ ಇಂಡಸ್ಟ್ರಿ ಈಗ ಬದಲಾಗ್ತಾ ಇದೆ. ಇವಾಗ ಬದಲಾಗ್ತಾ ಇದೆ, ಇಷ್ಟು ದಿನ ಬದಲಾಗಿದ್ದಿಲ್ಲ. ಯಾಕಂತಂದರೆ ಪ್ರೊಡಕ್ಷನ್ಗಳು ಗಾಂಧಿನಗರದಲ್ಲಿ ಬರೀ ಅವೇ, ಬೇರೆ ಯಾವಿಲ್ಲ. ಇಲ್ಲೇ ಈ ಬೆಲ್ಟ್ ಪ್ರೊಡಕ್ಷನ್ಗಳೇ, ಬೇರೆಯವ್ರನ್ನ ಬೆಳೆಸ್ತಾ ಇದ್ದಿಲ್ಲ. ಹಾಗಾಗಿ ನಮಗೆ ಮನಸ್ಸಿಗೆ ನೋವಾಗ್ತಾ ಇತ್ತು. ಅಪ್ಪ ನಮ್ಮ ಟ್ಯಾಲೆಂಟ್ ಹೆಂಗಪ್ಪ ತೋರಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ನಾವು ಹೆಂಗಪ್ಪ ಬೆಳೆಯೋದು ಕರ್ನಾಟಕದಲ್ಲಿ, ನಾವು ಹೆಂಗಪ್ಪ ಕರ್ನಾಟಕ ಒಂದು ಹೆಸರು ತಂದು ಕೊಡೋದು ಅಂತ ನಮಗೂ ಮನಸ್ಸಿಗೆ ನೋವಾಗ್ತಾ ಇತ್ತು. ಲಕ್ಷಾಂತರ ಅಭಿಮಾನಿಗಳಿಗೆ, ಪ್ರತಿಭೆಗಳಿಗೆ ಇಂಥ ಸಂದರ್ಭದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಒಂದು ವೇದಿಕೆ ಮಾಡಿಕೊಟ್ಟಿದ್ದೇವೆ. ಈ ಮುಖಾಂತರ ನಮ್ಮ ಪ್ರತಿಭೆ ಬೆಳಕಿಗೆ ಬರ್ತಾ ಇದೆ. ಇದು ಕರ್ನಾಟಕದ ಸ್ಟೇಜಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಇದು ಅಮೆರಿಕ ಸ್ಟೇಜ್. ಇದು ನೋಡಿ, ನಾವೆಷ್ಟು ಅಸಹಾಯಕರವಾಗಿ ಬದುಕ್ತಾ ಇದ್ದೇವೆ. ಈ ಸ್ಟೇಜನ್ನು ಒದಗಿಸ್ಬೇಕು. ವಿಧಾನಸಭೆಯಲ್ಲಿ ಯೂಟ್ಯೂಬರ್ಗಳ ಬಗ್ಗೆ ಮಾತಾಡೋ ರಾಜಕಾರಣಿಗಳೇ, ಸರ್ಕಾರಕ್ಕೆ ಒತ್ತಡ ಹೇರುವಂಥ ಸಿನಿಮಾ ಕೆಲವು ಇಂಡಸ್ಟ್ರಿನವರೇ, ಯೂಟ್ಯೂಬರ್ಸ್ಗಳ ಬಗ್ಗೆ ಮಾತಾಡೋ ನಿಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಕರ್ನಾಟಕದಲ್ಲಿ ಟ್ಯಾಲೆಂಟ್ಸ್ಗಳಿಗೆ ಒಂದು ವೇದಿಕೆ ಮಾಡಿಕೊಡಿ. ಪ್ರತಿಭೆಗಳಿಗೆ ನಾವ್ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಕೆಲಸ ಮಾಡಬೇಕು? ಎಲ್ಲೋ ಇರೋ ಅಮೆರಿಕ ದೇಶ ಬಂದುಬಿಟ್ಟು ನಮಗೆ ಇಲ್ಲೊಂದು ವೇದಿಕೆ ಕೊಟ್ಟಿದೆ. ಇಲ್ಲೇ ಇರೋ ನಮ್ಮ ಕರ್ನಾಟಕ ನಮಗೊಂದು ವೇದಿಕೆ ಕೊಟ್ಟಿಲ್ಲ ಅಂದರೆ ನಾವೆಷ್ಟು ಅಸಹಾಯಕರಾಗಿದ್ದೇವೆ, ನಾವೆಷ್ಟು ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ ಸ್ವಾತಂತ್ರ್ಯ ಬಂದಾಗಿಂದ. ಈ ಕರ್ನಾಟಕದಲ್ಲಿ ಲಕ್ಷಾಂತರ ಟ್ಯಾಲೆಂಟ್ಗಳು, ನಾರ್ತ್ ಕರ್ನಾಟಕ ಟ್ಯಾಲೆಂಟ್ಗಳು ಯೂಟ್ಯೂಬ್ನಲ್ಲಿ ಕೆಲಸ ಮಾಡಿ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಜಾಬ್ ಕೊಟ್ಟು ಸ್ಯಾಲ್ರಿ ಕೊಡ್ತಾ ಇದೆ ಅಮೇರಿಕ ಕಂಪನಿ. ಇಂಥ ವೇದಿಕೆ ವಂಚಿತ ಪ್ರತಿಭೆಗಳು ಯೂಟ್ಯೂಬ್ ಮೊರೆ ಹೋಗೋ ತಪ್ಪ? ವೇದಿಕೆ ವಂಚಿತ ಯೂಟ್ಯೂಬರ್ಗಳು ಫೇಸ್ಬುಕ್ ಮೊರೆ ಹೋಗೋ ತಪ್ಪ? ವೇದಿಕೆ ವಂಚಿತ ಟ್ಯಾಲೆಂಟ್ಗಳು ಇನ್ಸ್ಟಾಗ್ರಾಮ್ ಮೊರೆ ಹೋಗೋ ತಪ್ಪ? ನೀವು ಕರ್ನಾಟಕದಲ್ಲಿ ಒಂದು ಸ್ಟೇಜ್ ಹುಟ್ಟಾಕ್ರಿ. ನಮ್ಮ ಕರ್ನಾಟಕ ರಾಜ್ಯದ ನೆಲ, ಜಲ, ಭಾಷೆ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ ಯೂಟ್ಯೂಬರ್ಸ್ಗಳಿಗೆ. ನಾವು ಈ ಸ್ಟೇಟಿನ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ನಾವು ಕೆಲಸ ಮಾಡ್ತಾ ಇದ್ದೇವೆ, ಮಾಡಿ ತೋರಿಸ್ತೇವೆ. ಮಾತಾಡೋದಲ್ಲ, ನಾವು ಅಧಿಕಾರ ಇಟ್ಕೊಂಡು ಕರ್ನಾಟಕದಲ್ಲಿ ಬೆಳೆಯೋರ್ನೆಲ್ಲ ತುಳ್ಕೊಂಡು, ಸೋಲಿಸ್ಕೊಂಡು, ಸಾಯಿಸ್ಕೊಂಡು ಕರ್ನಾಟಕವನ್ನು ಹಿಂದಿಟ್ಟಿದ್ದೀರಾ. ಕರ್ನಾಟಕವನ್ನು ಸಂಕುಚಿತವಾಗಿಟ್ಟಿದ್ದೀರಾ. ವಿಶಾಲತೆ ಎಡೆಗೆ ಕರ್ನಾಟಕ ಸಾಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ 3 ಕುಟುಂಬಗಳು ಕರ್ನಾಟಕವನ್ನು ಆಳ್ತಾ ಇದ್ದಾವೆ. ರಾಮಕೃಷ್ಣ ಹೆಗಡೆಯಿಂದ ಹಿಡಿದ್ಬಿಟ್ಟು ಇಲ್ಲೇವರೆಗೂ ನಮ್ಮನ್ನು ತುಳ್ಕೊಬಂದ್ರಿ. ರಮೇಶ್ ಜಾರಕಿಹೊಳಿ, ಜನಾರ್ದನ್ ರೆಡ್ಡಿವರೆಗೂ ತುಳ್ಕೊಬಂದ್ರಿ. ಯಾರನ್ನ ಬೆಳೆಯಕ್ಕೆ ಬಿಟ್ರಾ? ಯಾಕೆ ಹೇಳಿ? ಅವರು ಜನಾರ್ದನ್ ರೆಡ್ಡಿ ಬಳ್ಳಾರ್ಯಾನು, ರಮೇಶ್ ಜಾರಕಿಹೊಳಿ ಬೆಳಗಾಂನವನು. ಹಂಗಾಗಿ ಎಲ್ಲ ತುಳ್ಕೊಬಂದ್ರಿ. ಇನ್ನು ಮುಂದೆ ಯೂಟ್ಯೂಬರ್ಸ್ಗಳು ಯಾವನ ಮನೆ ಬಾಗಿಲಿಗೆ ಹೋಗ್ದಂಗೆ, ಯಾವನ ಆಫೀಸ್ ಬಾಗಿಲಿಗೆ ಹೋಗ್ದಂಗೆ, ಯಾಕಂದ್ರೆ ನಮ್ಮ ತುಳಿತರ ನಮ್ಗೆ ಗೊತ್ತಿದೆ. ನಾವು ಸ್ವತಂತ್ರವಾಗಿ ಬದುಕಬೇಕಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ನಾವಿನ್ನು ಮುಂದೆ ಯಾರ ಬಗ್ಗೆನೂ ನಾವು ಮಾತಾಡೋದಿಲ್ಲ, ಅದು ಬೇಕಾಗಿಲ್ಲ. ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ನಾವು ಹೆಸರು ತಂದು ಕೊಡ್ತೇವೆ. ಭಾಳ ಕಾಳಜಿ ಇದೆ. ಇವ್ರಿಗಷ್ಟೇ ಎಲ್ಲ ಕಾಳಜಿ ಇರೋದು ಕರ್ನಾಟಕದ ಬಗ್ಗೆ. ನಮಗೂ ಇಲ್ಲವಾ? ನಮಗೂ ಇದೆ. ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು
ಯೂಟ್ಯೂಬರ್ಸ್ಗಳು ಕರ್ನಾಟಕಕ್ಕೆ ಒಂದು ಹೆಸರು ತಂದು ಕೊಡಬೇಕಂತ, ತನ್ನ ಪರ್ಸ್ನಲ್ ಬಡತನವನ್ನು ತೆಗಿಬೇಕು, ನಿರ್ಮೂಲನೆ ಮಾಡ್ಕೋಬೇಕು, ರಾಜ್ಯಕ್ಕೂ ಒಂದು ಹೆಸರು ತಂದು ಕೊಡಬೇಕು, ನಮ್ಮ ರಾಜ್ಯಕ್ಕೆ ಇನ್ನೂ ನಮ್ಮ ಕರ್ನಾಟಕ ರಾಜ್ಯ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಹೊರತಾಗಿ ಈ ರಾಜ್ಯದ ಸರ್ವಾಧಿಕಾರಿಗಳನ್ನು ಮಟ್ಟ ಹಾಕೋದಕ್ಕಲ್ಲ. ಇವಾಗ ಸರ್ವಾಧಿಕಾರಿಗಳು ಏನಿದ್ದಾರೆ ಈ ರಾಜ್ಯದಲ್ಲಿ, ಅವರು ತಾನಾಗಿಯೇ ಸರ್ವನಾಶ ಹೊಂದ್ತಾರೆ. ಯಾಕಪ್ಪ ಅಂತಂದರೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲಿ ಮೀಡಿಯಾ ಇದೆ, ಸಾಕ್ಷಿಗಳು, ಎವಿಡೆನ್ಸ್ಗಳು ರೆಕಾರ್ಡ್ ಆಗ್ತವೆ, ಸೇವ್ ಆಗ್ತವೆ. ಹಾಗಾಗಿ ಈಗ ಅತ್ಯಾಚಾರಿಗಳು, ಅನಾಚಾರಿಗಳು, ಅಧರ್ಮಿಗಳು, ದರ್ಪಗಳು, ದೌರ್ಜನ್ಯಗಳು ಎಸ್ಕಕ್ಕೆ ಹೋದರೆ ಜೀವಾವಧಿ ಶಿಕ್ಷೆಯನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಯಾಕಂತಂದರೆ ನೀನು ಎಲ್ಲಿ ದೌರ್ಜನ್ಯ ಎಸಗ್ತೀಯಾ, ದರ್ಪ ಎಸಗ್ತೀಯಾ, ಅಲ್ಲಿ ಮೊಬೈಲ್ ರೆಕಾರ್ಡ್ ಆಗ್ತಾ ಇರ್ತದೆ. ಒಂದು ಕಂಪ್ಲೇಂಟ್ ಕೊಟ್ಟ ಅಂತಂದರೆ ನೀನು ಜೀವಾವಧಿ ಶಿಕ್ಷೆ ಅಂದರಾಗ್ತೀಯ. ಇಂಥ ವ್ಯವಸ್ಥೆ ಇವತ್ತಿದೆ. ಹಾಗಾಗಿ ಇವತ್ತು ಎಲ್ಲ ಯೂಟ್ಯೂಬರ್ಸ್ಗಳ ಬಗ್ಗೆ ಮಾತಾಡೋದು ಸರಿಯಿಲ್ಲ, ಕ್ರಮ ತೆಗೆದುಕೊಳ್ತೀವಿ ಅನ್ನೋದು ಸರಿಯಿಲ್ಲ. ನಮ್ಮನ್ನು ವಿಶಾಲವಾಗಿ ಬೆಳೆಯಕ್ಕೆ ಬಿಟ್ಬಿಡಿ. ನಿಮ್ಮ ಯಾರು, ನಾನು ಯಾವಾಗಲೇ ಹೇಳಿದ್ದೇನೆ, ರಾಜ್ಯಕ್ಕೆ ಕೆಟ್ಟ ಹೆಸರು ತಂದುಕೊಡುವಂಥ, ರಾಜ್ಯದ ಇತಿಹಾಸಕ್ಕೆ ಕೆಟ್ಟ ಹೆಸರು ತರುವಂಥ ಯೂಟ್ಯೂಬರ್ ಇದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾವು ಬೇಡ ಅನ್ನಲ್ಲ, ಕೆಟ್ಟ ಯೂಟ್ಯೂಬರ್ಸ್ಗಳಿದ್ದರೆ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಒಳ್ಳೆ ಯೂಟ್ಯೂಬರ್ಸ್ಗಳಿಗೆ ಯಾಕೆ ಇದು ಮಾಡ್ತೀರಾ? ನಾವು ಫಿಲಮ್ ಇಂಡಸ್ಟ್ರಿ, ಫಿಲಮ್ ಡೈರೆಕ್ಷನ್ ಮಾಡಬೇಕು, ಫಿಲಮಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಹೆಸರು ತಂದು ಕೊಡಬೇಕು, ಇಂಡಸ್ಟ್ರಿಗೆ ಒಂದು ಹೆಸರು ತಂದು ಕೊಡಬೇಕಂತ ಆಸೆ ಇದೆ. ರಾಜಕೀಯದಲ್ಲೂ ಕೆಲಸ ಮಾಡಿ ನಮ್ಮ ರಾಜ್ಯನ ಮುನ್ನಡೆಸ್ಬೇಕನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ತಾ, ಇವತ್ತು ಯೂಟ್ಯೂಬರ್ಸ್ಗಳ ಬಗ್ಗೆ ಧ್ವನಿ ಎತ್ತಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ನೀವು ಸಫಲ ಹೊಂದೋದಿಲ್ಲ, ಸಕ್ಸಸ್ಫುಲ್ ಆಗೋದು ಇಲ್ಲ. ಅಸಾಧ್ಯ ಅದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾನೆ. ಕಂಡಿದ್ರೆ ಯೂಟ್ಯೂಬರ್ಸ್ಗಳಾಯ್ತು ಅಷ್ಟೇ, ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸ್ವಲ್ಪ ಎಲ್ಲ ಹುಷಾರಾಗಿರೋಣ. ಕರ್ನಾಟಕಕ್ಕೊಂದು ತೃತೀಯ ರಂಗ ಬಹಳ ಮುಖ್ಯವಾಗಿದೆ. ತೃತೀಯ ರಂಗ ಅಂತಂದರೆ 31 ಡಿಸ್ಟಿಕ್ಕಿನ ಒಂದು ರಂಗ, ಅದೇ ತೃತೀಯ ರಂಗ. ಅದರ ತೃತೀಯ ರಂಗ ಕಟ್ಟದ ಕಡೆಗೆ ನಾವೆಲ್ಲ ಗಮನ ಹರಿಸೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಯೂಟ್ಯೂಬರ್ಸ್ಗಳು ಒಂದು ಸಭೆ ಸೇರಬೇಕು.